ಮೊದಲಿನ ವಿಡಿಯೋದಲ್ಲಿ ಮನೆ ಬಗ್ಗೆ ಮಾತ್ರ ಹೇಳಿದ್ದೆ. ಸೊ ಅಷ್ಟು ಕವರ್ ಮಾಡಿದ್ನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ನವರು 3 ನಿಮಿಷದ ಮೇಲೆ ತೋರ್ಸಂಗಿಲ್ಲ ಅಂತಂದೇಳಿ ಅವರೇ ಹೇಳ್ತಾರೆ. ಹಾಗಾಗಿ ನೀವು ಕೂಡ ಯೂಟ್ಯೂಬಿಗೆ ಕೂಡ ಕಾಲಿಡಬಲ್ರಿ ಇತ್ತೀಚೆಗೆ. ಇರಲಿ, ನನ್ನ ಉದ್ದೇಶ ಇನ್ಫಾರ್ಮೇಷನ್ ಶೇರ್ ಮಾಡೋದಷ್ಟೇ. ಕಾರ್ ತೊಗೊಳ್ಬೇಕಂತಂದ್ರೆ ಈಗ ಯಾರೋ ತೊಗೊಂಡಿದ್ದಾರೆ, ನಮ್ಮ ಇವ್ರು ತೊಗೊಂಡಿದ್ದಾರೆ, ಅವ್ರು ತೊಗೊಂಡಿದ್ದಾರೆ ಅಂತಂದೇಳಿ ಅವ್ರಿಗಿಂತ ಸ್ವಲ್ಪ ದೊಡ್ಡ ತಗೋಣಮ್ಮ, ಅವ್ರಂತ ತಗೋಣಮ್ಮ ಅಂತ ಹೋದ್ನಿ ಅಂದ್ರೆ ವಜಾ ಆಗ್ತೈತೆ, ಜೇಬು ತೂತು ಬೀಳೋದು ನಮ್ಮದು. ಹಂಗಾಗಿ ಹುಷಾರಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಆ ಪ್ಲ್ಯಾನ್ ಯಾವ ಥರ ಇರ್ಬೇಕಂದ್ರೆ 24-10 ಈ ರೂಲ್ ಫಾಲೋ ಮಾಡಬೇಕಾಗತ್ತೆ. 24-10 ರೂಲ್ ಅಂತಂದ್ರೆ ಈಗ ಕಾರ್ ಇರೋ ಅಮೌಂಟಿಗೆ 20% ಡೌನ್ ಪೇಮೆಂಟ್ ಕಟ್ಟೋಷ್ಟು ಶಕ್ತಿ ಇರ್ಬೇಕು ನಿನ್ನ ಹತ್ರ. ಆಮೇಲೆ 4 ಅಂತಂದರೆ 4 ವರ್ಷದೊಳಗೆ ನೀನು ಮಾಡಿರೋ ಲೋನ್ ಎಲ್ಲ ಕ್ಲಿಯರ್ ಆಗಿರ್ಬೇಕು. ಆ ಥರ ಪ್ಲ್ಯಾನ್ ಮಾಡ್ಕೋಬೇಕು. 10 ಅಂತಂದ್ರೆ ನೀ ದುಡಿಯೋ ಅಮೌಂಟಿನೊಳಗೆ ನಿನಗೆ ಬರೋ ಸ್ಯಾಲ್ರಿ ಒಳಗೆ 10% ಮಾತ್ರ ಕಾರಿನ ಮೇಂಟೆನೆನ್ಸ್ ಆಗಿರಲಿ, ಅವ್ರದ್ದು EMI ಆಗಿರಲಿ 10%ಗಿಂತ ಜಾಸ್ತಿ ಹೋಗ್ಬಾರ್ದು. 10% ಒಳಗಡೆ ಇರ್ಬೇಕು. ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಮಾತ್ರ ನೀನು ಕಾರ್ ನೀನು ಒತ್ಕೊಂಡು ಅಡ್ಡಾಡಕೈತೈತಿ ಅಂತ ಫೀಲ್ ಬರ್ತೈತಿ. ಇಲ್ಲ ಅಂತಂದ್ರೆ ಕಾರ್ನೇ ನೀನು ಒತ್ಕೊಂಡು ಅಡ್ಡಾಡಕೈತೀನಿ ಅನ್ನೋಂಥ ಫೀಲ್ ಬರ್ತೈತೆ. ಹುಷಾರಾಗಿ ಪ್ಲ್ಯಾನ್ ಮಾಡ್ಕ್ಯಾರೆ. ಬೇಸಿಕ್ ನೀಡ್ಸ್ ಏನಲ್ಲ ಅದು ಕಾರ್ ಅಂತಂದ್ರೆ. ಆದರೂ ಕೂಡ ನನಗಿಲ್ಲ ಫ್ಯಾಮಿಲಿ ಜೊತೆಗೆ ಎಲ್ಲಿಗಾರ ಹೋಗೋದಕ್ಕೆ ಸ್ವಲ್ಪ ಲಾಂಗ್ ಇದು ಬೇಕಂತಂದರೆ ಕಾರ್ ಬೇಕೇ ಬೇಕು ಅಂತ ಅನ್ನಂದ್ರೆ ಮಾತ್ರ ತೊಗೊಳ್ಳೋದು ಉತ್ತಮ. ನೀನು ತೊಗೊಳಕತ್ತಿರೋದು ಸ್ಟಾಕ್ಸು, ಗೋಲ್ಡು, ಲ್ಯಾಂಡು ಅಲ್ಲ, ತೊಗೊಳಕತ್ತಿರೋದು ಕಾರ್. ಅದು ಶೋರೂಮಿಂದ ಹೊರಗಡೆ ಬಂತಂದ್ರೆ ಅದ್ರ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಹೋಗ್ತೈತೆ. ಸೊ ಹಂಗಾಗಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕ್ಯಾರೆ. ಯಾವತ್ತು ವಜಾ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ವಸ್ತು ತೊಗೊಂಡ್ಮೇಲೆ ಅದರಿಂದ ಖುಷಿ ಅನುಭವಿಸ್ಬೇಕು ಹೊರತು ಅದು ಬಂದಿದ ಮೇಲೆ ನನಗೆ ಈ ಥರ ಸಮಸ್ಯೆಗಳಾದವು ಅನ್ನೋ ಥರ ಆಗಿರ್ಬಾರ್ದು. ಹಂಗಾಗಿ ಕರೆಕ್ಟ್ ತೊಗೊಂಡಾಗ ನಮ್ಗೆ ಅಳವರ್ಬೇಕು, ಅದು ಪೂರ್ತಿ ಈಸಿ ಅನಿಸ್ಬೇಕು. ತೊಗೊಂಡಿವೇ ಇಲ್ಲ ಅಂತಂದೇಳಿ ಗೊತ್ತೇ ಆಗಿರ್ಬಾರ್ದು, ಆ ಥರ ಇರ್ಬೇಕು. ಇದನ್ನ ತೊಗೊಂಡು ಇದಕ್ಕೆ EMI ಕಟ್ಟಕ್ಕೆ ಒದ್ದಾಡಕೈತಿನಪ್ಪ ಅಂತ ಅನ್ನೋರೈತೆ ಆಗ್ಬಾರ್ದು. ಹುಷಾರಾಗಿರ್ರಿ. ಯಾವನೋ 7 ಸೀಟ್ರ್ ತೊಗೊಂಡ, SUV ತೊಗೊಂಡ ಅಂತಂದೇಳಿ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ನಾನು ಅದು ಹೆಂಗಾದಿತ್ತು, ನಾನು ಕೂಡ ಇವಾಗ ಸಣ್ಣ ರೂಪ್ನಾಗ ಎದ್ದು ನಿಂತು ಕೂದಲು ಆರಿಸ್ತೀನಿ ಅಂತಂದ್ರೆ ಅದು ನಿಂತಿಪ್ಪಲ್ಲ, ನಾನೇನು ಮಾಡೋಕ್ಕೆ ಬರಲ್ಲ. ಏನಾದರೂ ಮಾಡ್ರೆ ಒಟ್ಟು ನಿಮ್ಗೆ ಅಳವರ್ ಇರ್ಬೇಕು. ಎಂಥದಾರ ತೊಗೊಳ್ರಿ. ನೀವು ರೋಲ್ಸ್ ರಾಯ್ಸ್ ತೊಗೊಂತೀರ ತೊಗೊಳ್ರಿ, ನಿಮ್ಗೆ ಅಳವರ್ ಇರ್ಬೇಕು. ಹೇಳಿದ್ನಲ್ಲ, ನಿಮ್ಮ ಸ್ಯಾಲ್ರಿ ಒಳಗೆ 10% ಮಾತ್ರ ಹೋಗಿರ್ಬೇಕು. ಅದು ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಬೆಟ್ರ್.